ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ಮಂಜುನಾಥ್ ಜಿಯೋಗ್ರಫಿ ಸರ್ ಆಗಿದ್ದು, ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಮ್ಮೊಂದಿಗೆ ಯಲ್ಲಪ್ಪ ಹೆಗಡೆ ಯುವ ಮುಖಂಡರು ಈ ವೇದಿಕೆಯನ್ನು ಅಲಂಕಾರ ಮಾಡಿದ್ದಾರೆ. ಕೆಲವು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಮತ್ತು ಈ ಒಂದು ರಾಜ್ಯ ಸರ್ಕಾರದಿಂದ ಮತ್ತು ಈ ಒಂದು ರಾಜ್ಯದಲ್ಲಿ ನಮಗೆ ಏನಾದರೂ ಬೇಡಿಕೆಗಳಿಗೆ ಸಂಬಂಧಪಟ್ಟ ಕುರಿತು ಇವತ್ತು ನಾವು ಚರ್ಚೆಗಳನ್ನು ಮಾಡ್ತಾ ಇದ್ವಿ. ಓಕೆ ಸರ್, ಈ ಒಂದು ವೇದಿಕೆಗೆ ತಮಗೆ ಸ್ವಾಗತ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ಈಗ ವಿದ್ಯಾರ್ಥಿಗಳ ಪರವಾಗಿ ಕೆಲವು ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಅಂದರೆ ಅವರ ಮನದಾಳದ ಮಾತು ನನಗೆ ಕೆಲವು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಓಕೆ, ಆ ಒಂದು ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಇವತ್ತು ಈ ವೇದಿಕೆಯಲ್ಲಿ ಹಂಚ್ಕೊಳ್ತೀನಿ. ಸರ್, ಈಗ ನಾಳೆ ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ನಡೀತಾ ಇದೆ. ಆ ದಿನದಂದು ಧರಣಿ ಸತ್ಯಾಗ್ರಹ ಮಾಡಬೇಕಂತ ಎಲ್ಲ ನೀವು ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಂಡ್ರಿ. ಏನು ಸರ್ ಅದರದ್ದು ಒಂದು ಮೂಲ ಉದ್ದೇಶ? ಈಗಾಗಲೇ ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಿಂದ, ಆ ಹಿಂದಿನ ಸರ್ಕಾರವೂ ಸಹಿತ ರಾಜ್ಯದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ನೇಮಕಾತಿಗಳನ್ನು ಮಾಡ್ತಾಯಿಲ್ಲ, ಅಧಿಸೂಚನೆಗಳನ್ನ ಹೊಡಿಸ್ತಾ ಇಲ್ಲ. ಕಾಲಕಾಲಕ್ಕೆ ನೇಮಕಾತಿಗಳನ್ನ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಈ ಯುವ ಜನರ ಮಧ್ಯೆ ಆಗ್ತಾಯಿದೆ. ಅದೇ ರೀತಿ ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿದೆ. ಇವತ್ತು ಯಾವುದೇ ಇಲಾಖೆಗೆ ಹೋದರೂ ಸಹಿತ ಅಲ್ಲಿ ಸಿಬ್ಬಂದಿಗಳಿಲ್ಲ. ಇವತ್ತು ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಪಂಚಾಯಿತಿ ಇರ್ಬೋದು, ಯಾವುದೇ ಇಲಾಖೆಗೆ ಹೋದರೂ ಸಿಬ್ಬಂದಿ ಕೊರತೆಯಿಂದ ಸಾರ್ವಜನಿಕರ ಕೆಲಸಗಳು ಆಗ್ತಾಯಿಲ್ಲ. ಇನ್ನೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದಿ ಅವರು ಏನಾಗಿದ್ದಾರೆ ಅಂತಂದರೆ, ಸರ್ಕಾರ ಏನಪ್ಪ ಇಷ್ಟೆಲ್ಲ ಓದಿರೂ ಸಹಿತ ಒಂದು ಅಧಿಸೂಚನೆಯನ್ನು ಹೊಡೆಸೋಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶ ಸಹಜವಾಗಿ ನಮ್ಮೆಲ್ಲರ ಮುಂದೆ ಇದೆ. ಹಾಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ, ಬಸವಣ್ಣವರ ವಿಚಾರಧಾರೆಯಲ್ಲಿ, ಗಾಂಧೀಜಿಯವರ ವಿಚಾರಧಾರೆಯಲ್ಲಿ ಇಟ್ಕೊಂಡು ಈ ಸಲ ಸಾಕಷ್ಟು ಹಿಂದಿನ ಹೋರಾಟಗಳನ್ನು ನಾವು ಮಾಡಿದರೂ ಸಹಿತ ಸರ್ಕಾರ ಎಚ್ಚೆತ್ತುಕೊಳ್ಳದ ಪರಿಣಾಮವಾಗಿ ಏಪ್ರಿಲ್ 14ರಂದು ಬಾಬಾ ಸಾಹೇಬರವರ ಮಾರ್ಗದರ್ಶನದಲ್ಲಿ ಅವರು ನೀಡಿರ್ತಕ್ಕಂಥ ಏನು ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥದ್ದಿದೆ. ಆ ಒಂದು ನಾವೆಲ್ಲ ಶಿಕ್ಷಣವಂತರು ಸಂಘಟಿತರಾಗಿದ್ದೇವೆ, ಮತ್ತು ಹೋರಾಟವನ್ನು ಮಾಡಬೇಕು ಅಂತೇಳಿ ವಿಚಾರ ಮಾಡಿಕೊಂಡು ನಾವು ಧಾರವಾಡದ ಜಯನಗರದ ವೃತ್ತದಲ್ಲಿ ಏಪ್ರಿಲ್ 14ರಂದು ಬೆಳಗ್ಗೆ 10 ಗಂಟೆಗೆ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿ ನಮ್ಗೆ ಆಗ್ತಕ್ಕಂಥ ನೋವುಗಳ ಬಗ್ಗೆ ನಾವೆಲ್ಲ ವಿದ್ಯಾರ್ಥಿ ಸಮೂಹಗಳು, ಉದ್ಯೋಗಾಕಾಂಕ್ಷಿಗಳು ಎಲ್ಲ ಸೇರಿಕೊಂಡು ಅದನ್ನು ಚರ್ಚೆಯನ್ನು ಮಾಡಿ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಂತೇಳಿ ನಾವು ತೀರ್ಮಾನಿಸಿದ್ದೀವಿ. ಹೌದು ಸರ್, ಈಗ 3 ವರ್ಷಗಳಾಯಿತು ನಿರಂತರವಾಗಿ ಯಾವುದೇ ಹುದ್ದೆಗಳನ್ನು ಸರಿಯಾಗಿ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ. ಮತ್ತು ನಿಮ್ಮದು ಸರ್ಕಾರದ ಮುಂದೆ ಬೇಡಿಕೆ ಏನು ಸರ್? ಈಗಾಗಲೇ ನಾವು ಸರ್ಕಾರದ ಮುಂದೆ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳಿಟ್ಟಿವಿ. ರಾಜ್ಯದಲ್ಲಿ ಸುಮಾರು 7,84,000 ಹುದ್ದೆಗಳು ಖಾಲಿ ಇದ್ದಾವೆ. ಅವುಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಿಕೊಳ್ಬೇಕು. ಹೌದು. ಅಕಾಡೆಮಿಕ್ ಕ್ಯಾಲೆಂಡರ್ನ ಪ್ರಕಟ ಮಾಡಬೇಕು. ವಾರ್ಷಿಕ ಕ್ಯಾಲೆಂಡರ್ನ ಪ್ರಕಟ ಮಾಡಿ ಈ ವರ್ಷ ಇಷ್ಟು ಈ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿದ್ದಾವೆ, ನಾವು ಇಷ್ಟನ್ನು ತುಂಬಿಕೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳಬೇಕು. ಜೊತೆಗೆ ಈಗಾಗಲೇ ಬಜೆಟ್ ಸೆಷನಲ್ಲಿ ಆಗಿರ್ಬೋದು, ಸರ್ಕಾರ ಹೇಳಿದೆ 56,000ಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ನಾವು ತುಂಬ್ಕೋತೀವಿ ಅಂತಕ್ಕಂಥದ್ದನ್ನು ಹೇಳಿದರು. 30 ದಿನಗಳಲ್ಲಿ ಪ್ರಕ್ರಿಯೆಯನ್ನು ಮುಗಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದರು. ಆದರೆ ಸರ್ಕಾರ ನುಡಿದಂತೆ ನಡೀಲಿಲ್ಲ. ಹಾಗಾಗಿ ಅಧಿಸೂಚನೆಯನ್ನು ಹೊರಡಿಸ್ತಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾವಿವತ್ತು ಏಪ್ರಿಲ್ 14ರಂದು ಭೀಮಕ್ರಾಂತಿಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಸರ್, ಈಗ ಕೆಲವು ವಿದ್ಯಾರ್ಥಿಗಳ ಗೊಂದಲ ಇದೆ. ಧಾರವಾಡ, ವಿಜಯಪುರ, ಬೆಂಗಳೂರಿನಿಂದ ಮತ್ತು ಕರ್ನಾಟಕದ ಮೂಲೆಯಲ್ಲಿರುವ ಎಲ್ಲ ಸ್ಪರ್ಧಾರ್ಥಿಗಳು ಓದಲಂತ ಧಾರವಾಡದಲ್ಲಿ ಬಂದಿದ್ದಾರೆ. ಈ ಪೊಲೀಸರ ಅನುಮತಿ ಬಗ್ಗೆ ಕೆಲವು ವಿದ್ಯಾರ್ಥಿಗಳ ಭಾಳ ಗೊಂದಲ ಇದೆ ಪ್ರಶ್ನೆಗಳ ಮೇಲೆ. ಯಾಕಂತಂದರೆ ಲಾಸ್ಟ್ ಟೈಮ್ ನಡೆದ ಕೆಲವು ಈ ಒಂದು ಹೋರಾಟಗಳಲ್ಲಿ ಪೊಲೀಸರಿಗೆ ದಬ್ಬೋದಾಯಿತು, ಅಥವಾ ಈ ಒಂದು ಏನಪ್ಪ ಅಂತಂದರೆ ಈ ಸಾಮಾಜಿಕದಲ್ಲಿ ಕೆಲವೊಂದು ಏನಾಗ್ತಾ ಇದ್ದಾವೆ ಅಂತಂದರೆ, ಈಗ ಆ ಒಂದು ಬೆಂಕಿಯನ್ನು ಹಚ್ಚೋದಾಯಿತು, ಆಮೇಲೆ ಕೆಲವು ಬ್ಯಾನರ್ಗಳನ್ನು ಹರಿಯೋದಾಯಿತು, ಹೌದಾ, ಕೆಲವೊಂದು ಕಲ್ಲು ತೂರಾಟಗಳಾಯಿತು, ಹೌದಾ, ಈ ರೀತಿ ಕೆಲವೊಂದು ಅಹಿತಕರ ಘಟನೆಗಳನ್ನು ನಾವು ಈ ಒಂದು ಇದರಲ್ಲಿ ನೋಡಿದಾಗ ವಿದ್ಯಾರ್ಥಿಗಳಿಗೆ ಇದು ನಾಳೆ ತೊಂದರೆ ಆಗುತ್ತೆ. ಅದಕ್ಕೆ ಪೊಲೀಸರ ಅನುಮತಿ ಬಗ್ಗೆ ನಿಮ್ಮ ವಿದ್ಯಾರ್ಥಿಗಳ ಮುಂದಿರುವ ಅಭಿಪ್ರಾಯಗಳೇನು? ಈಗ ನಾನು ಮುಖ್ಯವಾಗಿ ಒಂದು ಚಳವಳಿಯ ಬಗ್ಗೆ, ಒಂದು ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀನಿ. ಆನಂತರ ಅನುಮತಿ ಬಗ್ಗೆ ಹೇಳ್ತೀನಿ. ಯಾವುದೇ ಒಂದು ಹೋರಾಟ, ಚಳವಳಿಗಳು ಬಹಳ ಸಂಖ್ಯೆಯಲ್ಲಿ ಒಂದು ಸೇರಿದಾಗ ಸಹಜವಾಗಿರ್ತಕ್ಕಂಥ ಅಹಿತಕರ ಘಟನೆಗಳು ನಡೀತಾವೆ. ಹಾಗಾಗಿ ನಡಿಬಾರ್ದಂತೆಯೇ ಪೊಲೀಸ್ ಇಲಾಖೆ ನಮಗೇನು ಮಾಡಿದೆ, ಭದ್ರತೆ ಕೊಟ್ಟು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೈತೆ. ಮುಖ್ಯವಾಗಿ ಮಾಧ್ಯಮಗಳು ಬಿಂಬಿಸ್ತಾ ಇರೋದೇನು, ಅಥವಾ ನೇತೃತ್ವ ತೆಗೆದುಕೊಂಡು ಮುಖಂಡರಲ್ಲಿ ಕೆಲವು ವೈಫಲ್ಯತೆಗಳು. ಯಾವ ರೀತಿ ಅಂತಂದ್ರೆ ಮಾಧ್ಯಮದ ಕೆಲವು ವೈಫಲ್ಯತೆಗಳು ಹೇಗೆ ಅಂತಂದರೆ, ನಾವು ಯಾವುದೇ ಒಂದು ಯುವಜನರ ಹೋರಾಟವನ್ನು ಯಾವ ರೀತಿ ಬಿಂಬಿಸ್ತಾ ಇದ್ದೀವಿ, ನೇಪಾಳದ ಮಾದರಿಯಲ್ಲಿ ಬಿಂಬಿಸ್ತಾ ಇದ್ವಿ. ಜಂಜಿ ಮಾದರಿ ಹೋರಾಟ, ಶ್ರೀಲಂಕಾ ಮಾದರಿಯನ್ನು ತೋರಿಸ್ತೀವಿ. ಆನಂತರ ಬಾಂಗ್ಲಾದಲ್ಲಿ ಆಗಿರ್ತಕ್ಕಂಥ ಅಲ್ಲಿ ಯುವ ಜನರ ಕ್ರಾಂತಿ ಬಗ್ಗೆ ನಾವು ಹಿಂಗೆ ಹೇಳ್ತಾ ಹೋದಾಗ ಅದು ಸಹಜವಾಗಿ ಅಲ್ಲಿನ ಮಾಧ್ಯಮಗಳ ಮುಖಾಂತರ ಪತ್ರಿಕೆಯಲ್ಲಿ ಓದಿರ್ತಾರೆ. ಮಾಧ್ಯಮಗಳು ನಮ್ಮ ಹೋರಾಟಗಳನ್ನು, ನಮ್ಮ ಚಳವಳಿಗಳನ್ನ ಜಂಜಿ ಮಾದರಿ ಹೋರಾಟ ಅಲ್ಲ, ಶ್ರೀಲಂಕಾ ಮಾದರಿ ಅಂತೇಳಿ ಬಿಂಬಿಸೋದ್ರಿಂದ ಸಹಜವಾಗಿರ್ತಕ್ಕಂಥ ಉದ್ರೇಕ ಯುವಕರಲ್ಲಿ ಬಂದ್ಬಿಡ್ತದೆ. ಕೆಲವು ಜನರಿಗೆ ಬಂದ್ಬಿಡ್ತದೆ. ಈಗ 1000 ಜನ ನಾವು ಒಂದು ಪ್ರತಿಭಟನೆಯಲ್ಲಿದ್ದೀವಿ ಅಂತಂದಾಗ ಯಾವುದೇ ಒಬ್ಬ ವ್ಯಕ್ತಿಗೆ ಆ ಭಾವನೆಗಳು ಬಂದುಬಿಟ್ಟಿರ್ತವೆ. ಅದೇ ನಾವು ಮಾದರಿಯನ್ನು
ನಾವು ನಮ್ಮದೇ ದೇಶದಲ್ಲಿ ಸಾಕಷ್ಟು ಮಾದರಿಗಳಿದ್ದಾವೆ. ಹೌದು. ನಮ್ಮ ರೈತ ಚಳವಳಿ 1 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ಏನು ಕರಾಳ 3 ಕೃಷಿ ಕಾಯ್ದೆಗಳು ಇವ್ರದ್ದು ಟಿಕ್ರಿ ಬಾರ್ಡರ್ನಲ್ಲಿ ಕೂತರು, ಶಾಂತಿಯುತವಾಗಿ ಗಾಜಿಪುರ ಬಾರ್ಡರ್ನಲ್ಲಿ ಕೂತರು, ಶಾಂತ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದರು. ಅದೇ ರೀತಿಯಾಗಿರ್ತಕ್ಕಂಥ ಯಾಕೆ ಮಾದರಿನ ನಾವು ಆಯ್ಕೆ ಮಾಡ್ಕೋಬಾರ್ದು? ನಮ್ಮಲ್ಲೇ ಸಹಿತ ಗುರ್ಲಾಪುರದಲ್ಲಿ ನಡೀತು. ಹೌದು. ಕಬ್ಬಿಗೆ ಯೋಗ್ಯವಾದ ಬೆಲೆಯನ್ನು ಸಿಗಬೇಕಂತೇಳಿ ಬೃಹತ್ ಪ್ರಮಾಣದ ರೈತ ಚಳವಳಿ ನಡೀತು. ಶಾಂತ ರೀತಿ ಅಹಿತಕರ ಘಟನೆಯಲ್ಲಿ ಶಾಂತ ರೀತಿಯಿಂದ ಆಗಿರ್ತಕ್ಕಂಥ ಹೋರಾಟ. ಅದೇ ರೀತಿಯಾಗಿರ್ತಕ್ಕಂಥದ್ದು ನಾವುಗಳು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಹೋರಾಟದ ಚಳುವಳಿಯ ಮಾದರಿಗಳಿದ್ದಾವೆ. ಆಳುವ ಸರ್ಕಾರಗಳನ್ನು ಮಣಿಸಿರ್ತಕ್ಕಂಥ ಹೋರಾಟಗಳಿದ್ದಾವೆ. ಈ ಹಿಂದೆ ನಮ್ಮ ರೈತ ಸಂಘಟನೆ ಸಾಕಷ್ಟು ವಿಚಾರಗಳು ಹೋರಾಟಗಳಿದ್ದಾವೆ. ಸರ್ಕಾರ ಏನು KBಗೆ ನಾವು ಹೋದಾಗ TCಗಳನ್ನು ಕೊಡ್ತಿರ್ಲಂಗಿಲ್ಲ, ಅವಕ್ಕೆಲ್ಲ ಇದನ್ನು ಮಾಡ್ತಾಯಿತ್ತು, ತೊಂದರೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಇಟ್ಕೊಂಡು ನಮ್ಮ ಜಪ್ತಿ ಮಾಡ್ತಾಯಿದ್ರು ಅಧಿಕಾರಿಗಳು, ಸಾಲ ವಸೂಲಾತಿ ಮಾಡಬೇಕಾದ್ರೆ. ಹೀಗೆ ಹಲವಾರು ವಿಚಾರಗಳು ಇಟ್ಕೊಂಡು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮಾದರಿಗಳಿದೆ. ಅವುಗಳನ್ನು ನಾವು ಅನುಸರಿಸಬೇಕು. ಗಾಂಧಿ ಅವ್ರ ಮಾರ್ಗ ಆಗಿರ್ಬೋದು, ಅಂಬೇಡ್ಕರ್ ಅವ್ರ ಮಾರ್ಗ ಆಗಿರ್ಬೋದು, ಬಸವಣ್ಣವ್ರ ಮಾರ್ಗ ಆಗಿರ್ಬೋದು. ಇವತ್ತು ನೋಡಿರಿ, ಬಸವಣ್ಣವರು ಯಾವುದೇ ಯುದ್ಧ ಮಾಡಲಿಲ್ಲ, ಹೌದು, ಯಾವುದೇ ವ್ಯಕ್ತಿಗೆ ಪ್ರಚೋದನೆ ನೀಡಲಿಲ್ಲ. ಅವರ ಚಿಂತನೆಗಳು ಇವತ್ತು ನಾವು ಅನುಸರಿಸ್ತೀವಿ. ಆ ರೀತಿಯಾಗಿ ನಮ್ಮ ಹೋರಾಟದ ಮಾದರಿಗಳು ಏನಬಾರ್ದು, ಉದ್ರೇಕ ಇರಬಾರ್ದು, ಭಾವನಾತ್ಮಕವಾಗಿರ್ಬೋದು, ಪ್ರಚೋದನೆಗೊಳಗಾಗಬಾರ್ದು. ನಾವು ಶಾಂತ ರೀತಿಯಿಂದ ನಮ್ಮ ಹಕ್ಕೊತ್ತುಗಳನ್ನು ಮಂಡನೆ ಮಾಡಿದರೆ ಆಳುವ ಸರ್ಕಾರಗಳು ನಮಗೇನಾಗುತ್ತೆ ಅಂದರೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತದೆ. ಇನ್ನೊಂದು ತಮ್ಮ ಗಮನಕ್ಕಿಲ್ಲಿ, ಸರ್ಕಾರಕ್ಕೆ ಬೇಕಾಗಿರೋದು ಅದೇ. ಸರ್ಕಾರಕ್ಕೆ ಏನಾಗಬೇಕು, ಅಹಿತಕರ ಘಟನೆ ನಡಿಬೇಕು, ಕಾನೂನು ಸುವ್ಯವಸ್ಥೆ ಹಾಳಾಗಬೇಕು, ಅಂದರೆ ಗುಂಪನ್ನು ಚದುರಿಸಲಿಕ್ಕೆ ಒಂದು ಅವಕಾಶ ಆಗುತ್ತೆ. ನಾವು ಶಾಂತ ರೀತಿಯಿಂದ ಕುಂತರೆ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗುತ್ತೆ. ನಾವೇನು ಬ್ರಿಟಿಷ್ ಸರ್ಕಾರದಲ್ಲೇನಿಲ್ಲ. ಹಾಗಾಗಿ ಏನು ಮಾಡಿದೆ ಸರ್ಕಾರಕ್ಕೂ ಏನಪ್ಪ ಅಂತಂದರೆ, ಗುಂಪು ಕೂಡಿ ಏನಾದರೂ ಒಂದು ಅಹಿತಕರ ಘಟನೆ ನಡೆದರೆ ನಮಗೆ ಒಳ್ಳೆಯದು ಅಂತಕ್ಕಂಥ ಸರ್ಕಾರದ ಭಾವನೆಯೂ ಇದೆ ಅಂತ ಭಾವನೆ ಇರ್ತದೆ ಯಾವಾಗಲೂ. ಒಳ್ಳೆಯದು ಸರ್. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಏನಂದರೆ, ನಿಮಗೆ ಈ ಧರಣಿ ಸತ್ಯಾಗ್ರಹದಲ್ಲಿ ಯಾವ ಒಂದು ಪ್ರಮುಖ ಗಣ್ಯ ವ್ಯಕ್ತಿಗಳು ಭಾಗಿಯಾಗ್ತಾ ಇದ್ದಾರೆ? ಈಗಾಗಲೇ ನಾವು ಏಪ್ರಿಲ್ 14ರಂದು ಒಂದು ಭೀಮ ಕ್ರಾಂತಿ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ರಾತ್ರಿ ಧರಣಿ ಸತ್ಯಾಗ್ರಹ ಬಗ್ಗೆ ಈಗಾಗಲೇ ವಿಷಯವನ್ನು ಮಂಡಿಸಿದ್ದೀವಿ. ಸಾಕಷ್ಟು ಯುವ ಮುಖಂಡರಿಗೂ ಆ ವಿಷಯ ಗೊತ್ತಾಗಿದೆ. ಈ ಒಂದು ಯುವ ಜನರ ಚಳವಳಿ ಇದು. ಇಲ್ಲಿ ಎಲ್ಲ ವಿದ್ಯಾರ್ಥಿ ಸಂಘಟನೆ ಮುಖಂಡರು ಭಾಗವಹಿಸ್ತಾರೆ, ಹಲವಾರು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಭಾಗವಹಿಸ್ತಾರೆ, ಸಾಕಷ್ಟು ಈ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಸಾಧನೆಗೈದಂಥವ್ರು ಇದ್ದಾರೆ, ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳಿಗೆ ಧ್ವನಿ ಎತ್ತಿರ್ತಕ್ಕಂಥವ್ರು ಇದ್ದಾರೆ. ಎಲ್ಲರೂ ಸಹಿತ ಒಂದು ಭಾಗಿಯಾಗಿ ಇದು ಎಲ್ಲ ಯುವ ಜನರ ಚಳವಳಿ. ಇದು ಒಂದು ಕೇವಲ ಒಬ್ಬನೇ ವ್ಯಕ್ತಿ, ಒಂದೇ ಸಂಘಟನೆ, ಒಬ್ಬ ವ್ಯಕ್ತಿ ಅನ್ನೋಕ್ಕಿಂತ ಎಲ್ಲರೂ ಸೇರ್ಕೊಂಡು ಮಾಡಿ ಒಂದು ಯಶಸ್ಸನ್ನು ತರಬೇಕು. ಯಾಕಂದರೆ ಮಕ್ಕಳ ಭವಿಷ್ಯ ಈಗಾಗಲೇ 3 ವರ್ಷಗಳ ಪಾಪ ಅವರು ತುಂಬ ಬೇಸತ್ಕೊಂಡಿದ್ದಾರೆ. ಹಾಗಾಗಿ ಈ ಚಳವಳಿಯಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳಾಗಲಿ ಅಥವಾ ಎಲ್ಲರೂ ಮುಕ್ತ ಅವಕಾಶ ಎಲ್ಲರೂ ಒಳ್ಳೆ ನಿರ್ಧಾರ ಸರ್. ಸರ್, ನಂದು ಪ್ರಶ್ನೆ, ಹೀಗೆ ಬರೀ ಹೋರಾಟ ಅನ್ಕೊಂತ ಹೋದ್ವಿ, ಯಾವುದೇ ಸರ್ಕಾರ ಇದ್ರ ಬಗ್ಗೆ ಅಥವಾ ರೂಲಿಂಗ್ ಪಾರ್ಟಿ ಇರಲಿ, ಅಪೋಸಿಷನ್ ಪಾರ್ಟಿ ಇರಲಿ, ಯಾರೇ ಇರಲಿ, ನೀವು ನೋಡಿದ್ದೀರಾ ಅಸೆಂಬ್ಲಿಯಲ್ಲಿ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಈಗ ನೋಡಿದರೆ ಬೈ ಎಲೆಕ್ಷನ್ ನಡೀತಾ ಇದ್ದಾವೆ, ಅದ್ರ ಮೇಲೆ ನೋಡಿದರೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಬಟ್ ಇವರು ಮಕ್ಕಳ ಬಗ್ಗೆ ವಿಚಾರ ಮಾಡಿದೆ ಹೀಗೆ ನಿರಂತರವಾಗಿ ಆದರೆ, ಈಗ ನಾವು ಎಷ್ಟೇ ಹೋರಾಟ ಮಾಡಿದರೆ ಇದಕ್ಕೊಂದು ಅಂತ್ಯ ಇಲ್ಲ ಅಂತ ಆದರೆ ಮುಂದೆ ಮಕ್ಕಳ ಭವಿಷ್ಯ ಹೇಗೆ ಸರ್? ಈಗ ಆಳುವ ಸರ್ಕಾರ ಮತ್ತು ವಿರೋಧ ಪಕ್ಷಗಳೇನಾಗಿದ್ದಾವೆ ಅಂತಂದರೆ, ಅವರಿಗೆ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಅಂತ ತಿಳಿತಾ ಇಲ್ಲ. ಇದೊಂದು ಸಾಮಾನ್ಯ ಸಮಸ್ಯೆ. ವಿದ್ಯಾರ್ಥಿಗಳು ಸೇರ್ತಾರೆ, ಯುವಕರು ಸೇರ್ತಾರೆ, ತಪ್ಪಲ್ವಾ ಸರ್? ಅದು ಆ ರೀತಿ ಮನೋಭಾವನೆ ಇದ್ದಾರೆ. ಆದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಈಗ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಅಥವಾ ಇನ್ಕ್ಲೂಡಿಂಗ್ JDS ಹಿಡ್ಕೊಂಡ್ರು ಎಲ್ಲ ರಾಜಕೀಯ ಪಕ್ಷಗಳು ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಗೊತ್ತಿರೋದು. ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೂ ಸಹಿತ ಕ್ಷೇತ್ರಗಳನ್ನ ಹುಡುಕಾಡ್ತಾ ಇದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳು ಕುಟುಂಬ ರಾಜಕಾರಣಕ್ಕೆ ಹೋಗಿದ್ದಾವೆ. ಹಾಗಾಗಿ ಇವರು ನಮ್ಮ ಯುವ ಜನರ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಂದರೆ ಮುಂದಿನ ಚುನಾವಣೆಗಳಿಗೆ ಯಾರೂ ಬರೋದಿಲ್ಲ. ಹೌದಲ್ವ ಸರ್? ಮುಂದಿನ ಚುನಾವಣೆಗಳು ಯುವ ಜನರನ್ನ ಕೇಂದ್ರೀಕೃತ ಆಗಿರ್ತದೆ. ಈಗ ನೀವು ಬಾಂಗ್ಲಾ ಉದಾಹರಣೆ ತೆಗೆದುಕೊಂಡು, ಬಾಂಗ್ಲಾದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು ಆಡಳಿತ ವ್ಯವಸ್ಥೆ. ಸರ್ಕಾರ ಯಾರ್ದಾಯ್ತು, ಅಲ್ಲಿ ಕ್ಯಾಬಿನೆಟಲ್ಲಿ ಎಷ್ಟು ಜನ, ಎಲ್ಲರೂ ಯುವಕರೇ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರೋದು. ಇಡೀ ಯುವ ಜನರೇ ಚುನಾವಣೆ ನಿಂತರು, ಅವರೇ ಗೆದ್ದರು. ಎಲ್ಲೆಲ್ಲಿ ಕ್ರಾಂತಿಗಳಾಗಿದ್ದಾವೋ ಅಲ್ಲೆಲ್ಲೆಲ್ಲ ಏನಾದರೆ ಯುವ ಜನರೇ ಆಡಳಿತ ಚುಕ್ಕಾನೆ ನಡೆದಿದ್ದಾರೆ. ಈಗೇನಾಗಿದೆ ನಮ್ಮ ರಾಜ್ಯದಲ್ಲಿ ಯುವ ಜನರು ಅಂದರೆ, ಈಗ ಎಕ್ಸಿಸ್ಟಿಂಗ್ ಪೊಲಿಟಿಷಿಯನ್ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಬೇರೆದವ್ರ ಮಕ್ಕಳಿಲ್ಲ. ಈಗೆಲ್ಲ ವಿದ್ಯಾವಂತರು ಏನಿದೀವಲ್ಲ, ಎಜುಕೇಟೆಡ್ ಲೀಡರ್ಸ್ ಆಗ್ತಾರೆ ಅಷ್ಟು. ಈಗ ಅವರು ಎಜುಕೇಟೆಡ್ ಲೀಡರ್ಸ್ ಆಗ್ತಾರೆ, ದೊಡ್ಡ ಕ್ರಾಂತಿ ಮಾಡ್ತಾರೆ, ಲೀಡರ್ಸ್ ಆಗ್ತಾರೆ, ಅವ್ರು ಚುನಾವಣೆ ಗೆಲ್ತಾರೆ, ಸರ್ಕಾರ ರಚನೆ ಮಾಡ್ತಾರೆ. ಸರ್ಕಾರ ರಚನೆ ಮಾಡಿ ಯಾವ ವಿಚಾರಕ್ಕೆ ಸರ್ಕಾರ ರಚನೆ ಮಾಡಿದ್ದು ಗೊತ್ತಿರುತ್ತಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆಕ್ರೋಶ ಚುನಾವಣೆಯಲ್ಲಿ ಸ್ಫೋಟ ಆಗುತ್ತೆ. ನಮ್ಮ ಯಾವ ವ್ಯಕ್ತಿ ಆದ್ರೂ ಆಗುತ್ತೆ. ಸ್ಪಂದಿಸ್ತಿಲ್ಲ ಅಂದರೆ ಅನಿವಾರ್ಯವಾಗಿ ಏನು ಮಾಡ್ತಾರೆ, ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತಿಯಲ್ಲಿ ಯುವಕರು ಹೋಗ್ತಾರೆ. ಲೋಕಲ್ ಬಾಡಿ ಚುನಾವಣೆ ಹೋಗ್ತಾರೆ, MLAಗೂ ಹೋಗ್ತಾರೆ. ಓಕೆ ಸರ್,
ಸರ್, ಈ ಸಮಸ್ಯೆ ಆಡಳಿತ ಪಕ್ಷ ಅಷ್ಟೇ ಕಾರಣನಾ ಅಥವಾ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್, BJP, JDS 3 ಪಕ್ಷಗಳ ಕಾರಣ. ಹೌದಲ್ಲ? ಒಂದೇ ಪಕ್ಷಕ್ಕೆ ಕಾರಣಕ್ಕಿಂತಲೂ ಆ 3 ಪಕ್ಷಗಳ ರಾಜನೀತಿಯ ವೈಫಲ್ಯತೆ. ಇದು ಮುಖ್ಯವಾಗಿ ಈ ವಿಚಾರನೆ ಇಟ್ಟುಕೊಂಡು ಯಾವುದಾದ್ರೂ ಪಕ್ಷ ಜನಾಂದೋಲನ ಮಾಡಿದರೆ ಆ ಪಕ್ಷ ಇಲ್ಲ ನಮ್ಮ ಪರವಾಗಿ, ಯುವ ಜನರ ಪರವಾಗಿ ಜನಾಂದೋಲನ ಮಾಡಿದೆ ಅಂತ ನಾವು ಹೇಳ್ಬೋದಾಗಿತ್ತು. ಹೌದೌದು. ಯಾವ ಪಕ್ಷ ಮಾಡಿದೆ? ಹೌದು ಸರಿ ಇದೆ. ಅಲ್ಲ, ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾರೆ ಇಲ್ಲ ಯುವಕರಿಗೆ ನಾವು 1 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ, ಕೊಡ್ತೀವಿ ಅಂತ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿತ್ತು. ಹೌದೌದು. BJP ಅವರು ಕೊಡ್ತೀನಿ ಅಂದ್ರೆ ಅವ್ರ ಸರ್ಕಾರ ಅವಧಿಯಲ್ಲಿ ಎಷ್ಟು ನೇಮಕಾತಿಗಳದು ನಿಮಗೆಲ್ಲ ಗೊತ್ತಿರುವ ಹಾಗೆ 545 PSI ಸ್ಕ್ಯಾಮ್ ಆಗಿದ್ದು ಯಾವ ಸರ್ಕಾರದಲ್ಲಿ? ಅದೇ BJP ಸರ್ಕಾರದಲ್ಲಿ. ಹೌದು. ಸ್ಕ್ಯಾಮ್ ಯಾರು ಮಾಡಿದ್ರು, ಎಷ್ಟು ದೊಡ್ಡ ಮಟ್ಟದಲ್ಲಿತ್ತು ಆ ಸ್ಕ್ಯಾಮ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅವ್ರು ಯಾವತ್ತೂ ಧ್ವನಿ ಎತ್ತೋದಿಲ್ಲ. ಈಗ ನೇಮಕಾತಿ ಆಗಿರ್ತಕ್ಕಂಥ ಸಾಕಷ್ಟು, ಈಗ ನಾವು KPSC ಹಗರಣ ನೋಡ್ತಾ ಇದ್ವಿ, ಸಾಕಷ್ಟು ಮುಖ್ಯವಾಗಿರ್ತಕ್ಕಂಥ ನಮ್ಮ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬರ್ತಾ ಇದೆ. ಯಾರು ಅಸೆಂಬ್ಲಿಯಲ್ಲಿ ಮಾತಾಡಲ್ಲ ಸರ್? ಮಾತಾಡಿದ್ರು. ಈ ಸಲ ಅಸೆಂಬ್ಲಿಯಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಮಾತಾಡಿದ್ರು. ಆದರೆ ಏನು ಅಂತಂದ್ರೆ ಮಾತಷ್ಟಾಗತ್ತೆ, ಕೃತಿ ಏನು, ಅದು ಕಾರ್ಯರೂಪಕ್ಕೆ ಏನು? ಯಾವ್ದಾದ್ರು ಸರ್ಕಾರ ತನಿಖೆಗೆ ಆದೇಶ ಮಾಡುತ್ತಾ? CBI ತನಿಖೆಗೆ ಆದೇಶ ಮಾಡುತ್ತೆ. ಈ ಹಿಂದೆ 545 ಸ್ಕ್ಯಾಮ್ ಆದಾಗ, ತನಿಖೆ ಆದಾಗ ADGP ಅಂತ ಪೊಲೀಸ್ ಅಧಿಕಾರಿ ಜೈಲಿಗೆ ಹೋದ್ರು, ಮರು ಅಧಿಸೂಚನೆಯನ್ನು ಹೊರಡಿಸಿದ್ರು. ಈ ಸಲ ನಾವೇನು ಮಾಡಿದ್ರೆ ಈಗೇನಾದರೂ ಒಂದು ತನಿಖೆ ಆದೇಶ ಮಾಡಿತ್ತ ಸರ್ಕಾರ? ಏನಾಗಿದೆ ಸರ್ಕಾರದ ಪರಿಸ್ಥಿತಿಗಳಾಗಲಿ ಮತ್ತು ರಾಜಕೀಯ ಪಕ್ಷಗಳ ಒಂದು ಗುರಿ ಏನಂದರೆ ಮುಂದಿನ ಸಲ ಸರ್ಕಾರ ರಚನೆ ಹೆಂಗೆ ಮಾಡೋದು, ನಾವು ಹೆಂಗೆ ಕುರ್ಚಿ ಇಡೋದು, ನಾವು ನಮ್ಮ ಮಕ್ಕಳು ಹೆಂಗೆ ಆಡಳಿತ ಮಾಡೋದು ಅನ್ನೋ ಬಗ್ಗೆ ಚಿಂತನೆ ಬಿಟ್ಟಿದ್ದಾರೆ ಹೊರತು ಸಾರ್ವಜನಿಕರ ಸಮಸ್ಯೆಗಳನ್ನು, ಈ ನಾಡಿನ ಸಮಸ್ಯೆಯನ್ನು ತೆಗೆದುಕೊಂಡು ಹೋರಾಟ ಮಾಡಿ ಅದರ ಮುಖ್ಯವಾಗಿ ಅಧಿಕಾರ ನಡೆಸ್ತಕ್ಕಂಥ ಯಾವ ಪಕ್ಷ ಇದೆ? ಎಲ್ಲ ಪಕ್ಷಗಳು ಮಾಡ್ತಾ ಇದ್ದು ಜಾತಿ ಆಧಾರಿತ, ಧರ್ಮ ಆಧಾರಿತ ಕೋಮುಗಲಗಳು ಸೃಷ್ಟಿ ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ಇಟ್ಕೊಂಡು ಮಾಡ್ತಾ ಇದ್ರು ಹೊರತು ನಿಜವಾಗ್ಲೂ ಸಮಸ್ಯೆಗಳ ಬಗ್ಗೆ ಯಾರು ಇಲ್ಲಿ ನೀರಾವರಿ ಸಮಸ್ಯೆಗಳ ಬಗ್ಗೆ ಏನಾದರೂ ಮಾತಾಡ್ತಾ ಇದಾರ? ಯುವ ಜನರ ಸಮಸ್ಯೆಗಳ ಬಗ್ಗೆ ಏನಾದರೂ ಮಾತಾಡ್ತಾ ಇದಾರ? ರೈತರ ಸಮಸ್ಯೆಗಳನ್ನ ಗಂಭೀರವಾಗಿ ತೆಗೆದುಕೊಂಡು ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಇರೋದ್ರಿಂದ ನಾವು ಇದನ್ನು ಬದಲಾವಣೆಯನ್ನು ಬಯಸಬೇಕಾಗಿದೆ. ಯುವ ಮನಸ್ಸುಗಳು ಒಟ್ಟಾಗಿ ಸೇರಬೇಕಾಗಿದೆ. ನಮ್ಮ ಒಂದು ಅಧಿಸೂಚನೆಗಳು ಶೀಘ್ರದಲ್ಲೇ ಆಗಬೇಕು. 56,000 ಏನು ಹೇಳಿದ್ರು ಅದು ಆಗಲೇಬೇಕು. ಇವೆಂಟ್ ಆಫ್ ಕ್ಯಾಲೆಂಡರ್ ಬಿಡುಗಡೆ ಆಗಬೇಕು, ಅಧಿಸೂಚನೆ ಹೊರಡಿಸಬೇಕು, ಮತ್ತು ಹಗರಣಗಳ ತನಿಖೆಗೆ ವಹಿಸಬೇಕು. ಮೇಲ್ನೋಟಿಗೆ ಈಗ ಹಗರಣ ನಡೆದಿದೆ ಅಂತ ಎಲ್ಲರಿಗೂ ಗೊತ್ತು. ಹೌದು. ತನಿಖೆ ಆದಾಗ ಗೊತ್ತಾಗೋ ಸತ್ಯಾಸತ್ಯತೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕಂತ ನಾವು ಮನವಿಯನ್ನು ಮಾಡ್ತೀವಿ. ಸರ್, ಈಗ ಶೀಘ್ರದಲ್ಲಿ ನಿಮಗೆ ಉದ್ಯೋಗ ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ತನಕ ನೋಡಿದ ಹೋರಾಟದಲ್ಲಿ ನಾನು ನೋಡ್ತಾ ಇದ್ದೀನಿ ಕೇವಲ ವಿದ್ಯಾರ್ಥಿಗಳೇ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಬಟ್ ಬೇರೆ ರಾಜ್ಯದ ಜನರು ಅದರಲ್ಲಿ ಭಾಗಿ ಕೊಡ್ತಾ ಇಲ್ಲ. ಈಗ ಅದೊಂದು ಭಾಳ ದುರಾದೃಷ್ಟವಾಗಿರ್ತಕ್ಕಂಥ ಸಂಗತಿ. ಯಾಕೆ ಅಂತಂದರೆ ಈ ಶೀಘ್ರ ನೇಮಕಾತಿಯನ್ನು ಮಾಡಿಕೊಳ್ಳ್ರಿ ಅಂತೇಳಿ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥವ್ರು ಯುವ ಜನರು. ಯಾವುದೇ ರಾಜಕೀಯ ಪಕ್ಷಗಳು ಇದನ್ನು ಇಟ್ಕೊಂಡು ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಈ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ವಿರೋಧ ಪಕ್ಷಗಳು ತಂದಿಲ್ಲ. ಧಾರವಾಡದಲ್ಲಿ ಒಂದು BJP ಹೋರಾಟ ಮಾಡಿದೆ, ಅಲ್ಲಿ BJP ಕಾರ್ಯಕರ್ತರನ್ನು ಭಾಗವಹಿಸಿದ್ದಿಲ್ಲ. ಇಲ್ಲಿರ್ತಕ್ಕಂಥ ಏನು ಉದ್ಯೋಗಾಕಾಂಕ್ಷಿಗಳು ಆ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಪಕ್ಷದ ರೀತಿಯಿಂದ ಇಟ್ಕೊಂಡು ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ತಾಲೂಕಾ ಕೇಂದ್ರಗಳಲ್ಲಿ ಅಥವಾ ಬೆಂಗಳೂರಿನ ಕ್ಯಾಪಿಟಲ್ ಸಿಟಿಯಲ್ಲಿ ಸಹಿತ ಹೋರಾಟಗಳನ್ನೇನು ಮಾಡಿಲ್ಲ ಅವರು. ಯಾವ ರಾಜಕೀಯ ಪಕ್ಷಗಳಿಗೆ ಸಮಸ್ಯೆ ಅಂತ ಕಾಣಿಸ್ತಾ ಇಲ್ಲ. ಹಾಗಾಗಿ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತಂದರೆ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮೂರಿನ ಒಂದು ಸರ್ಕಾರದ ದವಾಖಾನೆಗೆ ಹೋದ್ರೆ ಅಂತ ತಿಳ್ಕೊ, ಸಿಬ್ಬಂದಿಗಳೇ ಇಲ್ಲ. ಹೋಗ್ತೀವಿ, ಅಲ್ಲಿರ್ತಕ್ಕಂಥ ಯಾವುದೋ ಒಬ್ಬರು ಪಾಪ ಕೆಳಮಟ್ಟದ ಅಧಿಕಾರಿಗಳಿರ್ತಾರೆ. ಅವ್ರಿಗೆ ಅಧಿಕಾರ ಎಷ್ಟು ಇರ್ತದೆ ಪಾಪ, ಅವರು SDA ಇರ್ತಾರೆ, FDA ಇರ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ. ಅವ್ರ ಜೋಡಿ ಜಗಳ ಮಾಡ್ತೀವಿ ಹೋಗಿ. ಇಲ್ರಿ ಸಿಬ್ಬಂದಿ ಹಾಕಿಲ್ರಿ, ಸಿಬ್ಬಂದಿ ಹಾಕಿಲ್ಲ, ಅವ್ರ ಜೋಡಿ ಜಗಳ ಮಾಡ್ತೀವಿ. ಪಂಚಾಯತಿಗೂ ಜಗಳ ಮಾಡ್ತೀವಿ, ಕಂದಾಯ ಇಲಾಖೆಗೂ ಜಗಳ ಮಾಡ್ತೀವಿ. ಎಲ್ಲಿ ನಮ್ಮ ಜಗಳ ಅಂತಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ನಾವು ಜಗಳ ಮಾಡ್ತೀವಿ. ಆದರೆ ಇದು ಪಾಲಿಸಿ ಮ್ಯಾಟರ್. ನಾವು ಜಗಳ ಮಾಡಬೇಕಾಗಿದ್ದು, ಹಕ್ಕೊತ್ತಾಯ ಮಾಡಬೇಕಾಗಿದ್ದು ಸರ್ಕಾರ ವಿರುದ್ಧ, ನೇಮಕಾತಿ ಮಾಡ್ಕೋಬೇಕಾಗಿದ್ದು ಸರ್ಕಾರ. ಪಾಪ ಅಧಿಕಾರಿಗಳೇನು ನೇಮಕಾತಿ ಮಾಡ್ಕೋತಾರ? ಅವ್ರ ಜೊತೆ ನಾವು ಸಾರ್ವಜನಿಕರು ಜಗಳ ಮಾಡ್ತೀವಿ, ಪೊಲೀಸರ ವಿರುದ್ಧ ನಾವು ಜಗಳ ಮಾಡ್ತೀವಿ. ನಾನು ಅಬ್ಸರ್ವ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಈಗ ಕಮಿಷನರ್ ವಿರುದ್ಧ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಕೆಲವೊಂದು ಅಧಿಕಾರಿಗಳ ವಿರುದ್ಧ ಕೆಟ್ಟದಾಗಿ ಮಾಡೋದಂತಲ್ಲಿ ಅದನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ವ್ಯಕ್ತಪಡಿಸ್ತೀರಿ ನೀವು? ನಾನು ವಿದ್ಯಾರ್ಥಿಗಳು ಮಾಡೋದು ತಪ್ಪು. ರೂಲಿಂಗ್ ಪಾರ್ಟಿ, ಅಪೋಸಿಷನ್ ಪಾರ್ಟಿ, ಅವ್ರ ಕೆಳಗಡೆ ಈಗ ಪಾಪ ಇವರೆಲ್ಲ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಿರ್ತಾರೆ. ಅವ್ರದ್ದು ಲಾ ಆ್ಯಂಡ್ ಆರ್ಡರ್ ಇರುತ್ತೆ, ಮತ್ತು ಅದ್ರ ಮುಖಾಂತರ ಅವ್ರು ಮಾಡಬೇಕು. ಸಾರ್ವಜನಿಕದಲ್ಲಿ ಯಾವುದೇ ಈ ಅಹಿತಕರ ಘಟನೆ ಆಗಬಾರ್ದು. ಅಲ್ಲಿ ಪೊಲೀಸ್ ಬಂದಿರೋದು ಪ್ರೊಟೆಸ್ಟ್ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ನಮಗೆ ಅವರು ರಕ್ಷಣೆ ಕೊಡೋಕೆ ಬಂದಿದ್ದಾರೆ ಅನ್ನೋದನ್ನು ಮರೆತು ಅವರಿಗೆ ಒಟ್ಟು ಪೊಲೀಸ್ ತಾವು ನಾಳೆ ಅಧಿಕಾರಿಗಳಾಗೋರೇ ಇವರು. ಅವಾಗ ಇವ್ರಿಗೆ ಗೊತ್ತಾಗುತ್ತೆ
ಹೌದಾ? ಈಗ ಒಂದು ಮನವಿ ಯಾವ ರೀತಿ ಇರುತ್ತೆ ಅಂತೇಳಿ, ಮತ್ತು ಅದನ್ನು ಮಕ್ಕಳಿಗೆ ನೀವು ಯಾವ ರೀತಿ ವ್ಯಕ್ತಪಡಿಸ್ತೀರಿ? ಎಲ್ಲ ಯುವಕರಲ್ಲಿ ಸಹಜವಾಗಿರ್ತಕ್ಕಂಥ ಆಕ್ರೋಶ ಇರೋದರಿಂದ ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ, ನಮ್ಮ ಹೋರಾಟ ಶಾಂತ ರೀತಿಯಿಂದ ಇರಬೇಕು. ಸರ್ಕಾರದ ಮಟ್ಟದ ಸರ್ಕಾರವನ್ನು ನಾವು ಟೀಕೆ ಮಾಡಬೇಕು. ಸರ್, ಇದು ಹೋರಾಟನೋ ಧರಣಿನೋ? ನಾವು ಹೋರಾಟದಲ್ಲಿ ವಿಭಿನ್ನ ಭಾಗಗಳಿದ್ದಾವೆ. ಈಗಾಗಲೇ ಒಂದು ದಿನದ ಪ್ರತಿಭಟನೆ ಮನವಿಗಳು ಸಾಕಷ್ಟು ಕಡೆಗಳಲ್ಲಿ, ಸಾಕಷ್ಟು ವಿದ್ಯಾರ್ಥಿ ಸಂಘಟನೆಗಳು ಸಾಕಷ್ಟು ಜನ ಕೊಟ್ಬಿಟ್ಟಿದ್ದಾರೆ. ಈಗ ಧರಣಿ ಕೂತ್ಕೋತಾ ಇದ್ದೀವಿ. ಧರಣಿ ಕೂತ್ಕೊಳ್ತಕ್ಕಂಥ ಉದ್ದೇಶ ಸರ್ಕಾರ ಸ್ಪಂದಿಸೋವರೆಗೂ ನಾವು ಇರ್ತೀವಿ. ಯಾವ ರೀತಿಯಾಗಿದೆ ಇವತ್ತಂದರೆ, ನಮ್ಮ ಹೋರಾಟವು ಯುವಜನರ ಹೋರಾಟವೂ ಮಾದರಿ ಆಗಬೇಕಲ್ಲ. ಹೆಂಗೆ ರೈತ ಚಳವಳಿಗಳು ಈ ದೇಶಕ್ಕೆ ಮಾದರಿ ಆಗಿದ್ದಾವೆ, ಈ ನಾಡಿಗೆ ಮಾದರಿ ಆಗಿದ್ದಾವೆ, ನಮ್ಮ ಯುವಜನರ ಚಳವಳಿನೂ ಮಾದರಿ ಆಗಬೇಕು. ಆ ಮಾದರಿ ರೂಪದಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಿದರೆ ನಿಜವಾಗ್ಲೂ ನಮಗೆ ಏನು ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ಸರ್, ಕೆಲವು ಹೋರಾಟಗಳು ಹೇಗಾಗ್ತಿದಾವೆ ಅಂದರೆ, ರಾಜಕೀಯ ಹೋಗಬೇಕನ್ನೋ ಒಂದು ಆಸೆ ಆಕಾಂಕ್ಷೆನ ಇಟ್ಕೊಂಡು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವರದ ಒಂದು ವ್ಯಕ್ತಿತ್ವವನ್ನು ಇಡೀ ರಾಜ್ಯಕ್ಕೆ ತಿಳಿಸ್ಬೇಕನ್ನುವಂಥ ಉದ್ದೇಶನ ಇಟ್ಕೊಂಡು ಎಷ್ಟೋ ಜನ ಮಕ್ಕಳ ಜೊತೆ ಒಂದು ಆಟ ಆಡ್ತಿದ್ದಾರೆ. ಅವರು ರಾಜಕೀಯಕ್ಕೆ ಹೋಗ್ಬೇಕನ್ನೋ ಆಸೆ ಇಟ್ಕೊಂಡು ಏನೇನೋ ಮಾಡ್ತಿದ್ದಾರೆ. ಬಟ್ ಈ ರೀತಿ ರಾಜಕೀಯ ಉದ್ದೇಶವನ್ನು ಇಟ್ಟುಕೊಂಡು ನೀವು ಈಗ ಈ ಒಂದು ಹೋರಾಟನ ಮಾಡ್ತಿದ್ದೀರೋ, ಅಥವಾ ಈ ಒಂದು ಹೋರಾಟದಿಂದ ಇಲ್ಲಿ ತನಕ ಯಶಸ್ವಿ ಆಗದೇ ಇರತಕ್ಕಂಥದ್ದನ್ನು ನೀವು ಯಶಸ್ವಿ ಮಾಡಬೇಕಂತ ಒಂದು ಹೋರಾಟ ಮಾಡ್ತಿದ್ದೀರಾ? ನಾವು ಯಾವಾಗಲೂ ಏನಿರಬೇಕಂತಂದರೆ, ಯಾವುದೇ ಸಮಸ್ಯೆಗೆ ಆ ಸಮಸ್ಯೆಗೆ ಏನೈತಿ ಆ ಸಮಸ್ಯೆಗೆ ಸರ್ಕಾರಗಳು ಸ್ಪಂದಿಸುವ ಹಾಗೆ ನಾವು ಚಳವಳಿಯನ್ನು ರೂಪಿಸಬೇಕು. ಕೆಲವು ವ್ಯಕ್ತಿಗಳು ಹೋರಾಟದ ಮುಖ್ಯವಾಗಿ ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ. ಆ ರಾಜಕೀಯ ಕ್ಷೇತ್ರ ಪ್ರವೇಶ ಮಾಡಬೇಕಾದ್ರೆ ಅವರ ಚಳವಳಿ ಯಶಸ್ವಿ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಅದನ್ನು ಅವಲಂಬಿಸ್ತದೆ. ಪ್ರತಿಯೊಂದು ಹೋರಾಟದ ಅಂತಿಮ ಘಟ್ಟ ರಾಜಕೀಯ. ಹೌದು. ಪ್ರತಿಯೊಂದು ಚಳವಳಿ, ಸ್ವತಂತ್ರ ಚಳವಳಿಯನ್ನು ತೆಗೆದುಕೊಳ್ರಿ, ನೀವು ಬೇರೆ ಬೇರೆ ದೇಶದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿಗಳದು, ಆ ಕ್ರಾಂತಿ ಮುಖಾಂತರ ಆ ದೇಶದ ಅಧಿಕಾರ ಚುಕ್ಕಾನೆ ಹಿಡಿದ್ರು. ಆದರೆ ದುರುಪಯೋಗ ಮಾಡ್ಕೋಬಾರ್ದು, ಚಳುವಳಿಗಳನ್ನು ದುರುಪಯೋಗ ಮಾಡ್ಕೋಬಾರ್ದು. ಚಳುವಳಿಯನ್ನು ಸಕ್ಸಸ್ ಮಾಡಬೇಕು, ಯಶಸ್ಸನ್ನು ತಂದುಕೊಡ್ಬೇಕು. ನೀವೊಂದು ಚಳುವಳಿಯನ್ನು ಯಶಸ್ಸಾಗಿ ತಂದುಕೊಟ್ಟು ನೀವು ಯಾವುದೇ ಚಳುವಳಿ ತಗೊಳ್ಳಿ, ಅಲ್ಲ, ಜನನೇ ನಿಮ್ಮನ್ನು ನಾಯಕರನ್ನಾಗಿ ಮಾಡ್ತಾರೆ, ಜನನೇ ನಿಮ್ಮನ್ನು ಬೆಳೆಸ್ತಾರೆ. ಆದರೆ ಒಂದು ಚಳುವಳಿಯನ್ನು ಹಾಳು ಮಾಡೋದು ಇದಲ್ಲ, ಅದು ತಪ್ಪು. ಮತ್ತು ಸಂಘಟನೆ ಅಂತ ಮಾಡ್ತಾರೆ. ಸಂಘಟನೆಯಲ್ಲಿ ನಾನು ಎಂಬ ಪದ ಬಳಸ್ತಾರೆ ಕೆಲವೊಬ್ರು, ನಾವು ಅನ್ನೋ ಪದಗಳನ್ನು ಬಳಸಂಗಿಲ್ಲ. ಅದು ತಪ್ಪಾಗುತ್ತಲ್ವ? ಅವರವರು ಬುದ್ಧಿಮಟ್ಟ, ಅವರವರು ವಿಚಾರಗಳು, ಅದನ್ನು ಸಾರ್ವಜನಿಕರು ಗಮನಿಸ್ತಾ ಇರ್ತಾರೆ. ಸರ್, ನಾವು ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕು. ಓಕೆ ಸರ್, ಇನ್ನೊಂದು ಮಾತು, ಇದರಿಂದ ಅಂತ್ಯ ಯಾವಾಗ ಸರ್ ಮತ್ತೆ ಹೀಗೆ ಆಗ್ತಾ ಹೋದರೆ? ಈಗ ಅಂತ್ಯ ಏನಂತಂದರೆ, ಈ ಧರಣಿ ಸತ್ಯಾಗ್ರಹ ಒಂದು ಸರ್ಕಾರ ಸ್ಪಂದಿಸಬೇಕು. ಸರ್ಕಾರ ಸ್ಪಂದಿಸಲಿಲ್ಲ ಅಂತಂದರೆ ಮುಂದಿನ ಸಲ ಕುರ್ಚಿ ಕುಂದ್ರಲ್ಲ, ಆಡಳಿತ ಯಂತ್ರ ಅವ್ರ ಕೈ ಸಿಗಲ್ಲ. ಈ ವರ್ಷ ನಿಜವಾಗ್ಲೂ 56,000 ಹುದ್ದೆಗಳನ್ನು ತುಂಬಿಕೊಟ್ಟೆ ಅಂತ ಏನು ಸರ್ಕಾರ ಆಶ್ವಾಸನೆ ಕೊಟ್ಟಿದೆ, ಅದನ್ನು ಅಧಿಸೂಚನೆ ಹೊರಡಿಸಿ ಒಂದು ವಾರ್ಷಿಕ ಕ್ಯಾಲೆಂಡರ್ನ ಪ್ರಕಟ ಮಾಡಿ, ಇಂಥ ಡೇಟಿಗೆ ನಾವು ಎಕ್ಸಾಮ್ ನಡೆಸ್ತೀವಿ, ಇಂಥ ಡೇಟಿಗೆ ನಿಮ್ಮ ರಿಸಲ್ಟ್ ಬಿಡ್ತೀವಿ, ಇಂಥ ಡೇಟಿಗೆ ನಾವು ನಿಮಗೆ ನೇಮಕಾತಿ ಆದೇಶ ಪ್ರತಿಯನ್ನು ಕೊಡ್ತೀವಿ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಭಾಳ ಶಾಂತ ರೀತಿಯಿಂದ ಎಲ್ಲ ಪರೀಕ್ಷೆಗಳನ್ನು ಬರೀತಾರೆ, ಓದ್ತಾರೆ. ಸಾಕಷ್ಟು ಯುವಜನರು ಒಂದು ಕಾರ್ಯಾಂಗದ ಭಾಗ ಆಗ್ತಾರೆ. ಒಂದು ವೇಳೆ ಮಾಡಲಿಲ್ಲ, ಇದೇ ರೀತಿ ಮುಂದುವರಿತಂದ ಪ್ರವೃತ್ತಿ 2027 ಮುಂದೆ 28ಕ್ಕೆ ಚುನಾವಣೆ. ಹೌದು. ನೀವು 2027ಕ್ಕೆ ಏನೋ ಡ್ರಾಮಾ ಮಾಡೋಕ್ಕೆ ಹೋದರೆ ಆ ಡ್ರಾಮಾ ವರ್ಕ್ ಆಗಂಗಿಲ್ಲ. ಆವಾಗ ಯುವಜನರು ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ. ಸರ್, ಮತ್ತು ಮಾಡಿಬಿಟ್ರೆ ಆಯ್ತಲ್ಲ, ಇವೆಲ್ಲ ಹೋರಾಟಗಳಿರಂಗಿಲ್ಲ, ಏನೂ ಇರೋಂಗಿಲ್ಲ. ಈಗ ಅವ್ರು ಏನದನ್ನು ಬೇಡಿಕೆಯನ್ನು ಕೊಟ್ಟಿರ್ತಾರೆ, ಈಗ 56,000 ಹುದ್ದೆಗಳಂತ ಹೇಳಿದ್ರಿ, ಮಾಡಿಬಿಟ್ರೆ ಆಯ್ತು. ಬಟ್ ಇವ್ರು ಯಾಕೆ ಮಾಡ್ತಾಯಿಲ್ಲ ಅಂತ ನನಗೆ ಅದೊಂದು ಪ್ರಶ್ನೆ. ಈಗ ಸರ್ಕಾರ ಸ್ಪಷ್ಟವಾಗಿ ಏನು ಹೇಳ್ತಾ ಇದೆ, ಒಂದು ಒಳ ಮೀಸಲಾತಿ ಗೊಂದಲವನ್ನು ಇಟ್ಕೊಂಡು ಇದನ್ನು ಒಂದು ನೆಪ ಮಾತ್ರ ಅಂತ ಅನಿಸ್ತಾ ಇದೆ. ಎಲ್ಲ ಹಾಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಸರ್ಕಾರಕ್ಕೆ ಕಳಕಳಿ ಇದ್ದರೆ, ಸರ್ಕಾರ ಶೋಷಿತ ಸಮುದಾಯಗಳ ಪರವಾಗಿದ್ದರೆ, ಅವರಿಗೆ ನ್ಯಾಯವನ್ನು ಕೊಡಬೇಕಂತಕ್ಕಂಥ ಉದ್ದೇಶ ಇದ್ದರೆ ಅದಕ್ಕೆ 3 ವರ್ಷಗಳ ಕಾಲ ಬೇಕಾಗಿರಲಿಲ್ಲ. ಹೌದು, ಭಾಳ ಇದು ಆಯ್ತಲ್ಲ ಎಂದೇ. ಸರ್ಕಾರ ನಿಜವಾಗ್ಲೂ ನ್ಯಾಯ ಕೊಡಬೇಕಾಗಿದೆ. ಯಾರಿಗೆ ನ್ಯಾಯ ಕೊಡಬೇಕಾಗಿದೆಲ್ಲ ಆ ಸಮುದಾಯಗಳಿಗೆ ನ್ಯಾಯವನ್ನು ಕೊಟ್ಟು ಅಧಿಸೂಚನೆ ಹೊರಡಿಸ್ಬೋದು. ಹೌದು. ಆದರೆ ಈ ಸರ್ಕಾರ ಮಾಡ್ತಾ ಇರೋದೇನೆಂದರೆ, ಅದೊಂದು ನೆಪವಾಗಿಟ್ಟುಕೊಂಡು ತಮ್ಮ ಆಡಳಿತ ಕುರ್ಚಿಯನ್ನು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಆಯಿತು, ಈಗ ಅದು ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟರು ಸರ್. ಈಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ನಮಗೇನು ಏಜ್ ಅಲ್ಲಿಗೆ ನಿಲ್ಲುತ್ತಾ? ಮುಂದಕ್ಕೆ ಹೋಗ್ತಾನೆ ಇರುತ್ತಲ್ಲ, ಆ ಒಂದು ಯುವ ಚೈತನ್ಯ ಕಡಿಮೆ ಆಗ್ತಾನೆ ಹೋಗ್ತಿರುತ್ತೆ. ಅದಕ್ಕೆ ಮಕ್ಕಳಿಗೆ ಆ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾಗಾದರೂ ಸಹ ಇವರು ನೇಮಕಾತಿಗಳನ್ನು ಮಾಡ್ಬೋದಲ್ಲ. ಈಗ ತೊಗೊಂಡು ನಾವು ಏನು ಮಾಡಬೇಕು? ಏಜ್ ರಿಲ್ಯಾಕ್ಸೇಷನ್ ನಮ್ಗೆ ಏನು ಯೂಸ್ ಇದೆ? ಕಾಲೇ ಇಲ್ಲ.
ಈಗ ಒಬ್ಬರು ನಮ್ಮ ಸ್ನೇಹಿತರು ಹೇಳ್ತಾರೆ ಇದಕ್ಕೆ ಏನಂತಂದ್ರೆ ಸರ್ಕಾರಕ್ಕೆ ಯಾವುದು ವೆಚ್ಚ ಆಗೋದಿಲ್ಲ. ಈಗ ನೇಮಕಾತಿಗಳನ್ನ ಮಾಡಿಕೊಂಡ್ರೆ ಈಗ 56,000 ನೇಮಕಾತಿಗಳನ್ನ ಈ ವರ್ಷ ಮಾಡ್ಕೋತೆ ಅಂತ ಹೇಳಿದ್ದಾರೆ. ನೇಮಕಾತಿ ಪ್ರಕ್ರಿಯೆಗಳ ಆರಂಭ ಆದರೆ ಅವರಿಗೆ ಸಂಬಳ ಕೊಡಬೇಕು, ಟ್ರೈನಿಂಗ್ ಕೊಡಬೇಕು, ಅದು ಖರ್ಚು ವೆಚ್ಚಗಳು ಆರಂಭ ಆಗ್ತವೆ. ಈ ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀನಿ, ಇಲ್ಲ ನಿಮಗೆ ಮುಂದಿನ ವರ್ಷ ನಾನು ವಿಶೇಷವಾಗಿರ್ತಕ್ಕಂಥ ಇದನ್ನು ಮಾಡ್ತೀವಿ ಅಂತ ಅದಕ್ಕೆ ಏನು ಖರ್ಚಾಗತ್ತೆ? ₹1 ಖರ್ಚಾಗಲ್ಲ. ಆಗಲ್ಲ. ಸರ್ಕಾರಕ್ಕೆ ಯಾವ ಖರ್ಚಾಗೋದ್ರು ಅದನ್ನೆಲ್ಲನೂ ಮಾಡ್ತದೆ ಸರ್ಕಾರ. ಖರ್ಚಾಗದೇ ಇರೋದು ಖರ್ಚಾಗದೇ ಈ ಒಂದು ಸೆಕ್ಯುಲರಿಸಂ ಬಗ್ಗೆ ಅದಕ್ಕೇನು ಖರ್ಚಾಗಲ್ಲ. ಖರ್ಚಾಗೋದ್ರ ಬಗ್ಗೆ ಸರ್ಕಾರ ಮಾಡೋದು, ಸೃಷ್ಟಿ ಮಾಡೋದು, ಅದೇನು ಬೆಂಕಿ ಹಚ್ಚೋದು. ಸರ್ಕಾರಕ್ಕೆ ಏನಾಗುತ್ತೆ, ಸಹಜವಾಗಿ ಏನಪ್ಪ ಏಜ್ ನಿಮ್ಮಲ್ಲ 5 ವರ್ಷಗಳ ಕಾಲ ನಿಮ್ಮನ್ನ ಏನು ಬರ್ತೀನಿ ವಯೋಮಿತಿಯನ್ನು ಸಡಿಲಿಕೆ ಮಾಡಲಾಗಿದೆ ಅಂತ ಕೊಟ್ರಪ್ಪ, ಅದಕ್ಕೆ ಎಷ್ಟು ಖರ್ಚಾಗತ್ತೆ? 50 ಪೈಸಾನು ಖರ್ಚಾಗಲ್ಲ. ಹೌದಾ? ನಾವು ಇನ್ನೊಂದು ವರ್ಷ ಹಿಂಗೆ ಕುಂತ್ರೆ ಇಲ್ಲ 5 ವರ್ಷ ಯಾಕೆ 7 ವರ್ಷಗಳ ಕಾಲ ನಿಮ್ಗೆ ವಯೋಮಿತಿ ಸಡಿಲಿಕೆ ಮಾಡ್ತೀವಿ, 10 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಮಾಡ್ತೀವಿ. ಅದಕ್ಕೆ ಸರ್ಕಾರಕ್ಕೆ ಏನು ಖರ್ಚಾಗತ್ತೆ? ಆಗಲ್ಲ. ಕರೆಕ್ಟ್ ನೀವು ಹೇಳೋದು. ಸರ್ಕಾರ ಖರ್ಚಾಗಲಾರ್ದದು ನೀವು ಬೇಕಾದ ಹೇಳ್ರಿ, ಮಾಡ್ತಾರೆ ಅವರು. ಮಾಡೇ ಬಿಡ್ತಾರೆ ಅವರು. ಹೌದಾ? ಮಾಡೇ ಬಿಡಲಿ. 100 ನೀವು ಮನವಿ ಅಂತ ಖರ್ಚಾಗೋದು, ಆಡಳಿತಾತ್ಮಕ ವೆಚ್ಚ ಆಗೋದನ್ನ ಈಗ ಅವರು ಮಾಡೋದಿಲ್ಲ. ಅವ್ರದ್ದು ಏನಪ್ಪಾ ಅಂತಂದ್ರೆ ಅವ್ರ ಕಮಿಷನ್ ಎಲ್ಲಿ ಸಿಗತ್ತ? ಅಲ್ಲ, ತಮ್ಮ ಮನೇನು ಕೊಡ್ತಾರೆ ಸರ್ ಅವರು? ಇಲ್ವಲ್ಲ ಸರ್, ಕಮಿಷನ್ ಎಲ್ಲಿ ಸಿಗತ್ತೆ ಅಂಥವುಗಳಿಗೆ ಭಾಳ ಅವ್ರ ಆಸಕ್ತಿ ತೋರಿಸ್ತಾರೆ. ಯಾವುದೇ ಸರ್ಕಾರ ಎಕ್ಸಾಂಪಲ್ ಕೊಳ್ಳ ಸರ್, ಒಂದು ಲಾಸ್ಟ್ ಟೈಮ್ ಬಸ್ ಮೇಲೆಲ್ಲ ವಿಮಾಲ್ ಫೋಟೋ ಹಾಕಿದೆ, ಆಮೇಲೆ ಇದು ಒಂದು ಗುಟ್ಕಾ ಫೋಟೋಗಳು ಹಾಕಿದೆ, ಇಂಥವೆಲ್ಲ ಮಾಡಿದ್ರಿ ಇವರು. ಯಾಕಾದ್ರಿಂದ ಫಂಡ್ ಬರುತ್ತೆ ಸರ್. ಈಗ ಮಕ್ಕಳು ಬೆಳಗ್ಗೆ 8 ಗಂಟೆಗೆ ಎದ್ದು ಸ್ಕೂಲಿಗೆ ಹೋಗ್ತವೆ. ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಅಲ್ಲಿ ಒಂದು ಅಬ್ದುಲ್ ಕಲಾಂರ ಒಂದು ಥಾಟ್ಗಳನ್ನು ಹಾಕೋದಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವಣ್ಣನವರು ಒಂದು ಏನಾದರೂ ಅವರ ತತ್ವ ಸಿದ್ಧಾಂತಗಳನ್ನಾಗಿದ್ರೆ ಮಕ್ಕಳಿಗೆ ಅದನ್ನು ಮನ ಮುಟ್ಟುತ್ತೆ. ಸ್ಕೂಲಿಗೆ ಬೆಳಗ್ಗೆ ಎದ್ದು ಹೋಗೋ ಮಕ್ಕಳು ಬಸ್ಗಳ ಮೇಲೆ ಇವರು ವಿಮಾಲ್ದು, ಸ್ಟಾರ್ದು, ಗುಟ್ಕಾದ್ದು, ಸಿಗರೇಟ್ದು ಅಂಥವೆಲ್ಲ ಹಾಕಿದರೆ ಮಕ್ಕಳು ಮತ್ತೆ ಹೆಂಗೆ ಸರ್ ಮುಂದಿನ ಸರ್ಕಾರದ ಪಾಲಿಸಿಗಳೇ ಯಾವ ರೀತಿ ಇದಾವೆ? ಒಂದು ಕಡೆ ಆರೋಗ್ಯವನ್ನು ಕಾಪಾಡ್ತೀವಿ ಅಂತೇಳಿ ಹೇಳ್ತಾರೆ, ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳ್ತಾರೆ, ಅದಕ್ಕೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇನ್ನೊಂದು ಕಡೆ ಆರೋಗ್ಯ ಹಾಳಾಗ್ಲಿಕ್ಕೆ ಏನು ಆಗುತ್ತೋ ಅದನ್ನು ಎಲ್ಲವುಗಳನ್ನು ಅಡ್ವರ್ಟೈಸ್ಮೆಂಟ್ ಕೊಡಿಸ್ತಾರೆ, ಪ್ರಚೋದಿಸ್ತಾರೆ. ಮತ್ತು ನಮ್ಮ ಮುಂದೆ ಬಂದು ಹೇಳ್ತಾರೆ, ಇಲ್ಲ ನೀವು ಯುವಕರು ಸದೃಢವಾಗಿರಬೇಕು, ಚಟಗಳಿಗೆ ಅಂಟುಕೊಳ್ಬಾರ್ದು, ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಇವ್ರು ನೋಡಿ ಅಂದರೆ ಇವತ್ತು ಸರಿ ತೂಗೋದವ್ರೆ ಚೂಟದವ್ರೆ ಅಲ್ಲ ಹೇಳೋದು ಭಾಷಣದಲ್ಲಿ ಮಾತ್ರ ಅವರು ಚೆನ್ನಾಗಿರೋದು ಹೇಳ್ತಾರೆ, ಮಾಡೋ ಕೃತಿ ಐತಲ್ಲ. ಈಗ ಇವತ್ತು ಸಾರಾಯಿಗೆ ಎಲ್ಲ ಮನೆಗೂ ಸಾರಾಯಿ ಸಪ್ಲೈ ಮಾಡೋ ಲೆಕ್ಕಕ್ಕೆ ತಂದ್ಬಂತು. ಹೌದು, ಇವತ್ತೆಲ್ಲ ಸ್ಕೂಲು ಕಾಲೇಜ್ಗಳನ್ನ ಸಿಗರೇಟ್ ಸಿಗ್ತದೆ, ವಿಮಲು, ಗುಟ್ಕಾ ಏನು ಸಿಗ್ಬೇಕು ಅದೆಲ್ಲ ಸಿಗ್ತದೆ. ಡ್ರಗ್ಸ್ ಅಂತೂ ನೋಡ್ತಾ ಇದೆ. ಬೇರೆ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಬಂದು ಡ್ರಗ್ಸನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಲೂಸ್ ಇದೆ ಅಂತ ನಮ್ದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇದಾಗ್ತದೆ. ಇನ್ನೊಂದು ಕೊನೆಯದಾಗಿ ಹೇಳೋಣ ಸರ್, ಅದೇ ನಾವು ಅರ್ಧಕ್ಕೆ ಬಿಟ್ಟಿವಿ. ಈಗಾಗಲೇ ಅನುಮತಿ ಸಿಕ್ಕಿದೆಯಾ? ಹೌದು, ಅನುಮತಿ. ಆ್ಯಕ್ಚುಲಿ ಆಳುವ ಸರ್ಕಾರದಲ್ಲಿ ನಾವೆಲ್ಲ ಓದ್ಕೊಂಡಿರ್ತಕ್ಕಂಥ ಯುವಕರು, ಪ್ರಜಾಪ್ರಭುತ್ವದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಇಟ್ಸ್ ಅ ಫಂಡಮೆಂಟಲ್ ರೈಟ್. ನಮಗೆ ಅದು ಮೂಲಭೂತ ಹಕ್ಕು. ಹೌದು. ನನ್ನ ಹಕ್ಕನ್ನು ಕಸಿದುಕೊಳ್ಳುವಂಥ ಯಾರಿಂದಲೂ ಕಸಿಕೊಳ್ಕಾಗಲ್ಲ. ಇವನ್ ಸುಪ್ರೀಂ ಕೋರ್ಟ್ ಹೇಳಿದೆ, ಈ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಿಕ್ಕಾಗೋದಿಲ್ಲ. ಮೂಲಭೂತ ಹಕ್ಕುಗಳನ್ನು ರದ್ದು ಮಾಡೋಕ್ಕಾಗತ್ತಾ? ಇಲ್ಲ. ಪ್ರತಿಭಟನೆ ಮಾಡುವುದು ನನ್ನ ಹಕ್ಕು. ನನ್ನ ಹಕ್ಕನ್ನು ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಮಾಡಬೇಕು. ನಾನು ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಕೊಡಲಾರ್ದ ನನ್ನ ಪ್ರತಿಭಟನೆ ನಾನು ಮಾಡ್ಬೋದು. ಲಕ್ಷಾಂತರ ಜನರು ಯಾರಿಗೂ ತೊಂದರೆ ಕೊಡೋದಾದರೆ ನಾವು ಕೂಡ್ಬೋದು, ಸೇರ್ಬೋದು, ನಮ್ಮ ವಿಚಾರಗಳನ್ನ ಹಂಚ್ಕೋಬೋದು. ಈಗ ನಾವು ಹೇಳ್ತದ್ದು ಪೊಲೀಸ್ ಅನುಮತಿ ಅಲ್ಲ, ಪೊಲೀಸ್ ಬಂದೋಬಸ್ತಿ. ನಾವು ಪೊಲೀಸರಿಗೆ ಏನು ಭೇಟಿ ಆಗ್ತೀವಿ, ಇಲ್ಲಿ ಸರ್ ಇಂಥ ದಿನ ಇಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ನಾವಂತಲ್ಲ. ಯಾರೇ ಇದ್ರು ಸಹಿತ ಯಾವುದೇ ಹಳ್ಳಿಯಲ್ಲಿ ರಾಜಕೀಯ ವ್ಯಕ್ತಿಗಳು ಮಾಡಿದರೆ ಬಂದೋಬಸ್ತಿ ಅಲ್ಲ, ಬಂದೋಬಸ್ತಿನ ಅದು ತಪ್ಪಾಗಿ ನಾವು ಇಂಟರ್ಪ್ರೇಟ್ ಮಾಡಿದ್ದೀವಿ. ನಾವು ನಮ್ಮಲ್ಲೇನೇ ಅದು ಗೊಂದಲ ಇದೆ, ನಾವು ಅದನ್ನು ತಪ್ಪಾಗಿ ಇಂಟರ್ಪ್ರೇಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಪೊಲೀಸರು ಕಾನೂನು ಮತ್ತು ಸುವ್ಯವಸ್ಥೆಗೆ ಕಾಪಾಡ್ತಕ್ಕಂಥ ಒಂದು ಅಂಗ. ನಾವುಗಳು ಅರ್ಜಿಯನ್ನು ಕೊಟ್ಟಾಗ ಬಂದೋಬಸ್ತಿಗೆ ಯಾವುದೇ ವ್ಯಕ್ತಿಗೆ ತೊಂದರೆ ಆಗಬಾರ್ದು. ಹೋರಾಟ ಮಾಡ್ತಕ್ಕಂಥ ಚಳವಳಿಗಾರರಿಗೆ ತೊಂದರೆ ಆಗಬಾರ್ದು, ಸಾಮಾನ್ಯ ಜನರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಪೊಲೀಸರು ನಮ್ಮ ರಕ್ಷಣೆಗೋಸ್ಕರ ಇರ್ತಾರೆ. ಅವರು ಬಂದೋಬಸ್ತಿಯನ್ನು ಕೊಡಬೇಕಾಗಿತ್ತು. ಬಂದೋಬಸ್ತಿ ನೀಡಬೇಕಾದ ಸಂದರ್ಭದಲ್ಲಿ ಏನಾದರೂ ಕಾನೂನಿನ ತೊಡಕುಗಳಾದರೆ ಆಯೋಜಕರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲ, ನೀವು ಈ ರೀತಿ ಮಾಡಿದರೆ ಏನಾಗುತ್ತೆ, ಮುಂದೆ ಈ ರೀತಿ ಆದರೆ ಹೆಂಗಾಗತ್ತೆ, ನೀವುಗಳು ಏನು ಮಾಡಬೇಕು, ಇದಕ್ಕೆ ಸರಿಪಡಿಸ್ಕೋಬೇಕಂತ ಆಯೋಜಕರು ಮತ್ತು ಪೊಲೀಸರ ಮಧ್ಯೆ ಹಲವಾರು ಮಾತುಕತೆಗಳಾಗ್ತವೆ. ಒಟ್ಟಾರೆಯಾಗಿ ಅವರು ನಮಗೆ ಒಂದು ಅವಕಾಶ ಕಲ್ಪಿಸ್ತಾರೆ. ಏನಾಗಿದೆ ಅಂತಂದರೆ, ಸರ್ಕಾರ ನಮ್ಮ ಹಕ್ಕನ್ನು ಕಸ್ಕೊಳ್ತಾ ಇದೆ. ಅದು ಯಾವ ನೆಪದಲ್ಲಿ? ಇಲ್ಲ, ಇಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹಾಳಾಗ್ತಕ್ಕಂಥ ಒಂದು ನೆಪ ಇಟ್ಟುಕೊಂಡು
ಪೊಲೀಸ್ ಇಲಾಖೆನ ಬಳಕೆ ಮಾಡಿಕೊಂಡು ಸರ್ಕಾರ ಏನು ಮಾಡ್ತದೆ, ನಮ್ಮ ಹಕ್ಕನ್ನು ಪ್ರತಿಭಟಿಸುವ ಹಕ್ಕನ್ನು ಸಹಿತ ಸರ್ಕಾರ ಕಸಿದುಕೊಳ್ತಾ ಇದೆ. ಇದಕ್ಕೆ ನೇರ ಆರೋಪ ಮಾಡ್ತಾ ನಾವು ಆರೋಪ ಮಾಡಬೇಕಾಗಿದ್ದು, ಪ್ರಶ್ನೆ ಮಾಡಬೇಕಾಗಿದ್ದು ಸರ್ಕಾರನ, ಪೊಲೀಸರನ್ನಲ್ಲ. ಪೊಲೀಸರನ್ನ ಯಾಕೆ ಪ್ರಶ್ನೆ ಮಾಡಬಾರ್ದು? ಪಾಪ ಅವ್ರು ಏನು ಮಾಡಬೇಕು ಸರ್? ಇದು ಸ್ವತಂತ್ರ ಭಾರತ. ಈಗ ನಾನು ಹೇಳ್ತಾ ಇರೋದು, ಇವತ್ತು ಸರ್ಕಾರಕ್ಕಿದೆ, ಸರ್ಕಾರಕ್ಕೆ ಇವತ್ತು IPL ನಡೀತಾ ಇದ್ದಾವೆ. IPL ಅನ್ನು ನಡೀತಾ ಇರೋ ಸಂದರ್ಭದಲ್ಲಿ ಅದಕ್ಕೆ ಅಹಿತಕರ ಘಟನೆ ಆಗದಾಗುತ್ತೆ, ಭದ್ರತೆ ಕೊಡಲಿಕ್ಕೆ ಇವರು ಪೊಲೀಸ್ ವ್ಯವಸ್ಥೆ ಇದೆ. ಜನವರಿ 1 ಭಾಳಷ್ಟು ಜನ ಕುಡಿದಿರ್ತಾರೆ. ನಾವು ಬೆಂಗಳೂರಲ್ಲಿ ನೋಡ್ತೀವಿ, ಕುಡಿದು ರಾತ್ರಿ ಬೆಳತನ ರೋಡಲ್ಲಿ ಮಾಡ್ಕೊಂಡವ್ರನ್ನ, ಕುಡಿದು ಎಲ್ಲೋ ಬಿದ್ದವರನ್ನು ಅವ್ರ ಮನೆಗೆ ಹೋಗಿ ಭಾಳ ಸುರಕ್ಷತೆಯಿಂದ ಮುಟ್ಟಿಸ್ಬರ್ತಾರೆ ಇವರು. ಬೆಳಗ್ಗೆ ಬರ್ತದೆ ಇಲ್ಲ, ಪೊಲೀಸ್ ಇಲಾಖೆ ಭಾಳ ಒಳ್ಳೆಯ ಕರ್ತವ್ಯ ಮಾಡಿ ಸರ್ಕಾರ. ಬೇರೆ ಬೇರೆ ಅವರು ಇವತ್ತು ನಿಗಮ ಮಂಡಳಿ, ಆ ನಿಗಮ ಮಂಡಳಿ ಏನಾಗಿದೆಪ್ಪ ಅದ್ರ ಬೆಲೆನೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಸಚಿವ ಸಂಪುಟ ಸ್ಥಾನಮಾನದೊಂದಿಗೆ ಅವ್ರಿಗೆಲ್ಲ ಸಚಿವ ಸಂಪುಟ ಸ್ಥಾನಮಾನ, ಅವ್ರಿಗೆಲ್ಲ ಎಸ್ಕಾಟ್, ಹೌದೌದು, ಅವ್ರಿಗೆ ವೇತನಗಳನ್ನು ಕೊಡೋದು, ಅವರಿಗೆ ಸಚಿವ ಸಂಪುಟ ಸ್ಥಾನಮಾನ ಕೊಡೋದು, ಅವರಿಗೆ ರಕ್ಷಣೆ ಕೊಡೋದು. ಹೌದೌದು. ಈ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರುಗಳು, ಅವರಿಗೆ ಸರ್ಕಾರ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಅವರಿಗೆ ದುಡ್ಡು ಕೊಡಲಿಕ್ಕೆ ಸರ್ಕಾರ ಬಳಿ ದುಡ್ಡಿದೆ. ಈ ಗ್ಯಾರಂಟಿ ಯೋಜನೆಗಳ ಸಮಿತಿ ಯಾರು? ಅವ್ರ ಪಕ್ಷದ ಕಾರ್ಯಕರ್ತರೇ ಆ ಗ್ಯಾರಂಟಿ ಸಮಿತಿ ಯೋಜನೆಗಳ ಸದಸ್ಯರು, ತಾಲೂಕು ಅಧ್ಯಕ್ಷರು, ಜಿಲ್ಲಾ ಸಮಿತಿ ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಮಟ್ಟದವರು. ಅವರಿಗೆ ಲಕ್ಷಾಂತರ ರೂಪಾಯಿಗಳು ಕೊಡ್ತಾರೆ ಇವರು. ಆಗ ಸರ್ಕಾರಕ್ಕೆ ದುಡ್ಡಿದೆ. ಯುವ ಜನರನ್ನ ನೇಮಕಾತಿ ಮಾಡಿಕೊಂಡು ಇವರಿಗೆ ಸಂಬಳ ಕೊಡಲಿಕ್ಕೆ ಆಗ್ತಾಯಿಲ್ಲ ಸರ್ಕಾರಕ್ಕೆ. ಒಟ್ಟಾರೆ ಏನು ಅಂತಂದರೆ, ನಾವು ಬಂದೋಬಸ್ತಿಯನ್ನು ಕೇಳ್ತೀವಿ, ಬಂದೋಬಸ್ತಿಯನ್ನು ಸರ್ಕಾರ ಏನು ಹೇಳುತ್ತೋ ಆ ರೀತಿ ಪೊಲೀಸ್ ಇಲಾಖೆ ಮಾಡ್ತದೆ. ನಾವು ಕೋಳಿ ಕೇಳಿ ಮಸಾಲೆ ಎರೆಯೋಕ್ಕಾಗೋದಿಲ್ಲ, ಸರ್ಕಾರ ಕೇಳಿ ಪ್ರತಿಭಟನೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಹಕ್ಕು, ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಆಗಲಾರದಂತೆ ನಾವು ನಮ್ಮ ಚಳವಳಿಗಳನ್ನ, ಹೋರಾಟಗಳನ್ನ ಮಾಡ್ತೀವಿ. ಆದರೆ ಏನು ಮಾಡುತ್ತೆ ಸರ್ಕಾರ? ಅಬಾಬಾ ಅಂದರೆ 1-2 ಕೇಸ್ ಆಗತ್ತೆ, ಮುಖಂಡರು ಮುಂದಾಳತ್ವ ತೊಗೊಂಡವ್ರು ಕೇಸ್ ಆಗತ್ತೆ. ಅಬಾಬಾ ಅಂದರೆ ನಮ್ಮನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತಾರೆ. ಅದಕ್ಕಿಂತ ಏನು ಮಾಡೋಕ್ಕಾಗತ್ತೆ? ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ಬಿಟ್ಟರೆ ಮತ್ತೆ ಬಂದು ಹೋರಾಟ ಮಾಡ್ತೀವಿ. ಇದು ನಮ್ಮ ಮೂಲಭೂತ ಹಕ್ಕು ರೀ, ಹೋರಾಟ ಮಾಡೋದು ನಮ್ಮ ಮೂಲಭೂತ ಹಕ್ಕು. ನಾವು ಮನೆ ನಿರಂತರವಾಗಿ ಮಾಡ್ತೀವಿ. ಜೈಲಲ್ಲಿಟ್ಟರು ಹೋರಾಟ ಮಾಡ್ತೀವಿ, ನಮ್ಮ ಜೈಲಲ್ಲಿಟ್ಟರು ಹೋರಾಟ ಮಾಡ್ತೀವಿ. ಆದರೆ 2028ಕ್ಕೆ ಮಾತ್ರ ನೀವು ಯಾರೂ ಇರೋದಿಲ್ಲ. 2028ಕ್ಕೆ ನೀವು ಯಾರೂ ಇರೋದಿಲ್ಲ. ನೀವು ನಿಜವಾಗ್ಲೂ 28ಕ್ಕೆ ಬರಬೇಕಂದ್ರೆ ನೀವು ಯುವ ಜನರ ಸಮಸ್ಯೆ ಬಗೆಹರಿಸ್ಬೇಕು. ಇಲ್ಲಿಗೆ ಮಿಕ್ಕಿದೆ ಪಾರದರ್ಶಕವಾಗಿ ತುಂಬ್ಕೋಬೇಕು. ಸುಮ್ಮನೆ ಕರ್ಕೊಂಡ್ಬಿಟ್ಟು ದುಡ್ಡು ಕೊಟ್ಟವ್ರನ್ನೆಲ್ಲ ಪೋಸ್ಟಿಂಗು, ದುಡ್ಡು ಕೊಟ್ಟವ್ರನ್ನೆಲ್ಲ ಆ ಒಂದು ವಿಚಾರದ ದೊಡ್ಡ ಸಮಸ್ಯೆ. ಈಗ 56,000 ಹುದ್ದೆಗಳನ್ನು ತುಮಕೂರು ಅಂತ ಹೋರಾಟ ಮಾಡ್ತಾ ಇದೆ. ಆ 56,000 ಹುದ್ದೆಗಳಲ್ಲಿ ದುಡ್ಡು ಹೆಂಗೆ ಮಾಡ್ಬೇಕು ಅಂತ ಕೆಲವು ಜನ ಕುಂತವ್ರು. 56,000 ಸರ್, ಹಿಂಗಾದ್ರೆ ಹೇಗೆ? ಈಗ ಬಡ ಮಕ್ಕಳಿಗೆ, ಈಗ ಆಕ್ರೋಶ, ಕ್ಲಾಸ್ ಕ್ರಾಂತಿ ಆಗತ್ತೆ. ಪಾಪ 24 ಗಂಟೆ ಕುಂತು ಲೈಬ್ರರಿ ಅಲ್ಲಿ ಓದಿ, ಈಗ ನೋಡಿ ನೀವು ಎಷ್ಟೋ ಜನ ಪಾಪ ಏನು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂತ ಈಗ ಎಕ್ಸಾಮ್ ಬರೆದಿರ್ತವೆ, ಅಂಥ ಮಕ್ಕಳಿಗೆ ಹೆಂಗೆ ಸರ್ ಸಮಸ್ಯೆ? ಇಲ್ಲ, ಇದು ಯುವಕರ ಒಂದು ಆಕ್ರೋಶ ಹೊರಬೀಳುತ್ತೆ. ಆ ಆಕ್ರೋಶ ಹೊರಕ್ಕಿಂತ ಮುನ್ನ ಸರ್ಕಾರಗಳು ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಳ್ಬೇಕಂತ ನಾನು ಮನವಿಯನ್ನು ಮಾಡ್ತೀನಿ. ಸರ್, ಮಕ್ಕಳಿಗೆ ಸರ್ಕಾರಿ ಹುದ್ದೆ ಅವೇರ್ನೆಸ್ ಹೋಗ್ಬಿಟ್ಟಿದೆ. ಈಗ ಇವರೆಲ್ಲ ಹಿಂಗೆ ಸ್ಕ್ಯಾಮ್ ಮಾಡೋದಾಗಲಿ ಈ ರೀತಿಲೇ ಸರ್, 2 ಇಂಪ್ಯಾಕ್ಟ್ ಆಗ್ತವೆ. ನಾನು ಹಂಗೆ ಸಹಜವಾಗಿ ಕೇಳಿದೆ, ಕೆಲವು ಜನ ಬೇರೆ ಬೇರೆ ಇಲಾಖೆಗಳು ದುಡ್ಡು ಕೊಟ್ಟು ಹೋದವರು. ಒಂದು ನಿಜವಾಗ್ಲೂ ಉತ್ತಮವಾಗಿ ಅರ್ಹರಿರ್ತಕ್ಕಂಥವ್ರು ಸಿಗೋದಿಲ್ಲ. ಅನರ್ಹರಿ ಸಿಕ್ಕರೆ ಏನಾಗತ್ತಂತಂದರೆ ಅವ್ರಿಗೊಂದು ಲೆಟ್ರು ಬರೆಯೋಕ್ಕೆ ಬರೋಂಗಿಲ್ಲ ಅಲ್ರಿ. ಅವರು ವಿದ್ಯಾವಂತರು, ಅವ್ರಿಗೆ ಮಾರ್ಕ್ಸ್ ತೊಗೊಳಕ್ಕೆ ಬರೋಂಗಿಲ್ಲ, ಅವ್ರಿಗೊಂದು ಲೆಟ್ರು ಬರೆಯೋಕ್ಕೆ ಬರೋಂಗಿಲ್ಲ, ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಬರಲ್ಲ. ಅವರೆಲ್ಲ ಆಯ್ಕಟ್ಟಿದ ಸರ್ಕಾರದ ಇಲಾಖೆ ಕಾರ್ಯಾಂಗದಲ್ಲಿ ಸೇರಿಬಿಟ್ರೆ 30 ವರ್ಷ ಹೆಂಗೆ ರನ್ ಮಾಡ್ತೀರಿ ನೀವು ಸ್ಟೇಟ್ ರನ್ ಹೆಂಗೆ ಮಾಡ್ತೀರಿ? ಕಷ್ಟ ಸರ್, ಕಷ್ಟ. ಈಗ ಕೆಲವು ಜನ PDOಗಳು ಬಂದವ್ರೆ, ಅವಿದ್ಯಾವಂತರಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ. ಇವತ್ತು ಆರೋಪಗಳು ನೋಡ್ತಾರೆ, ಬೇರೆ ಬೇರೆ ಇಟ್ಕೊಂಡು ನೋಡಿದ್ದಾರೆ. ಈ ರೀತಿ ಆಗಿದೆ. ಒಟ್ಟಾರೆಯಾಗಿ ನಂಬಿಕೆ ಇದೆ ಸರ್ಕಾರದ ಮೇಲೆ. ಸರ್ಕಾರ ಒಂದೇನೋ ಒಂದು ಆಶಾಭಾವನೆ ಇಟ್ಕೊಂಡು ನಾವೆಲ್ಲ ಧರಣಿ ಮಾಡ್ತಾ ಇದ್ವಿ. ಓಕೆ ಸರ್, ನಾಳೆ ಮತ್ತೆ ಏಪ್ರಿಲ್ 14ನೇ ತಾರೀಕುದಂದು ನಿಮ್ಮದು ಕೊನೆಯದಾಗಿ ಏನಾದರೂ ಮಕ್ಕಳಿಗೆ ಹೇಳೋದಿದ್ರೆ? ದಯವಿಟ್ಟು ನಾವುಗಳು ಸಹಿತ ಯಾವುದೇ ಭಯ ಭೀತಿ ಇಲ್ಲದೆ ಏಪ್ರಿಲ್ 14ರಂದು ಶಾಂತ ರೀತಿಯಿಂದ ಧರಣಿ ಸತ್ಯಾಗ್ರಹದಲ್ಲಿ ಭಾಗಿಯಾಗೋಣ. ನಮ್ಮೆಲ್ಲ ವಿಚಾರಗಳನ್ನ ಹಂಚ್ಕೊಳ್ಳೋಣ. ನಾವು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯನ್ನು ಮಾಡ್ತಾ ಇಲ್ಲ. ನಾವೆಲ್ಲ ವಿದ್ಯಾವಂತರು, ಸಂವಿಧಾನವನ್ನು ಓದಿದವರು. ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ನಮ್ಮ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ದೇಶದ ಪ್ರಧಾನಿಯಿಂದಲೂ ಸಾಧ್ಯ ಇಲ್ಲ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಿಂದಲೂ ಸಾಧ್ಯ ಇಲ್ಲ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ
ಪ್ರತಿಭಟಿಸುವ ಹಕ್ಕು, ನಮ್ಮ ಹಕ್ಕನ್ನು ಕೇಳುವಂಥದ್ದನ್ನು ನಾವು ಮಾಡ್ತೀವಿ. ಅದಕ್ಕಾಗಿ ನಾವೆಲ್ಲರೂ ಸಹಿತ ಶಾಂತ ರೀತಿಯಿಂದ ಈ ಧರಣಿ ಸಹಿತ ಅದರ ಭಾಗಿಯಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ, ಯುವ ಮುಖಂಡರಾದಂಥ ಯಲ್ಲಪ್ಪ ಹೆಗಡೆರವರು ಇವತ್ತು ನಮಗೆ ಈ ಒಂದು ವೇದಿಕೆಯನ್ನು ಸ್ವೀಕಾರ ಮಾಡಿ ಈ ಒಂದು ಕೆಲವು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಅವರ ಬೇಡಿಕೆಗಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ಮಾಹಿತಿಯನ್ನು ಉತ್ತಮವಾಗಿ ಹಂಚಿಕೊಂಡಿದ್ದಾರೆ. ಹಾಗಾದರೆ ಏಪ್ರಿಲ್ 14ನೇ ತಾರೀಕಿನಂದು ನಡೆಯುವ ಈ ಒಂದು ಶಾಂತಿಯುತ ಧರಣಿಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅದಕ್ಕೆ ಒಂದು ಭಾಗಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಒಂದು ಡೆಬಿಟನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು.